ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಜಯಲಕ್ಷ್ಮಿ ಅವರೇ, ನೀವೀಗ ನಿಮ್ಮ ವಿದ್ಯಾಭ್ಯಾಸನೇ ತಗೊಳ್ಳೋದಾದ್ರೆ, ನಿಮ್ಮ ಬಗ್ಗೆ ತಗೊಳ್ಳೋದಾದ್ರೆ, ಈ ಮಕ್ಕಳು ಅಷ್ಟೇ ಅಲ್ಲ, ವಿದ್ಯಾಭ್ಯಾಸ ಶುರು ಮಾಡಿ ಅಂದರೆ ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಶುರು ಮಾಡಿ ಎಷ್ಟು ದಿವಸ ಆಯಿತು, ಎಷ್ಟು ವರ್ಷ ಆಯಿತು? ಆ್ಯಕ್ಚುಲಿ 14-15 ವರ್ಷಗಳಾಗಿದೆ. ಭರತನಾಟ್ಯ ಅಂತಂದಾಗ ಅಲ್ಲಿ ಬರೀ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಒಂದು ವಿಶೇಷತೆ ಅಂದರೆ ಹಾವಭಾವ, ಆ ಪ್ರತಿಯೊಂದು ಮೂಮೆಂಟ್ ಇರ್ಬೋದು, ಕಣ್ಣು ಎಕ್ಸ್ಪ್ರೆಷನ್ಸ್ ಇರ್ಬೋದು. ಬಟ್ ಈ ಮಕ್ಕಳು ಅವರ ಒಂದು ಸಾಮರ್ಥ್ಯಕ್ಕೆ ಮೀರಿ ಮಾಡ್ತಾ ಇದ್ದಾರೆ. ನಾನು ನೋಡ್ದಂಗೆ ಈ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಸ್ಪೆಷಲಿ ಯಾವ ಥರ ಕಷ್ಟ ಆಗುತ್ತೆ? ಇವಾಗ ನಾನೇನು ಮಾಡಿರ್ತೀನಿ, ರೆಗ್ಯುಲರ್ ಮಕ್ಕಳು ಪಾಠ ಮಾಡ್ಬಿಟ್ಟು ಬಂದಿರ್ತೀನಿ. ಸೊ ಈ ಮಕ್ಕಳು ಬರ್ತಾರೆ, ಸಡನ್ನಾಗಿ ನನ್ನ ಬ್ರೈನ್ ಆಕ್ಸೆಪ್ಟ್ ಆಗಿರಲ್ಲ. ನಿಮ್ಗೆ ಹೇಳೋದು ಅರ್ಥ ಆಗಿಲ್ವಾ ಅಂತ ಕೇಳ್ತೀನಿ. ನಾನೇ ಪಾಠ ಮಾಡೋ ಅಂತವಳೆ, ನಾನು ಆ ತಪ್ಪು ಮಾಡ್ತೀನಿ. ಆಗ ಮಕ್ಕಳು ಮ್ಯಾಮ್ ನಂಗೆ ಅರ್ಥ ಆಗಿಲ್ಲ ಮ್ಯಾಮ್ ಅಂತ ಹೇಳ್ತಾರೆ. ಆಗ ನಾವು ಕೈಗೆ ಹೋಗಿ ನಾವು ಅವ್ರ ಕೈನ ಟಚ್ ಮಾಡಿ ಕುರುಡ್ರಿಗೆ ನಾವು ಹೀಗೆ ತೋರಿಸ್ಬೇಕು, ಇಲ್ಲಾಂದರೆ ಆ ಮಕ್ಕಳಿಗೆ ಅರ್ಥ ಆಗಲ್ಲ. ಕಾಲನ್ನ ಸ್ಪರ್ಶ ಮಾಡಿ ಹೇಳ್ಕೊಡ್ಬೇಕಾಗುತ್ತೆ. ಅದೇ ಡೆಫ್ಗೆ ನಾನು ಹೇಳಿದ್ಮೇಲೆ ಎಣಿಕೆ ಮೂಲಕ ಹೇಳ್ಕೊಡ್ಬೇಕಾಗುತ್ತೆ. ಅವ್ರಿಗೆ ನಾನು ಕೈ ಏನು ತೋರಿಸ್ತೀನಿ ಅರ್ಥ ಆಗುತ್ತೆ, ಎಕ್ಸ್ಪ್ರೆಷನ್ ಅರ್ಥ ಆಗುತ್ತೆ. ಇನ್ನೊಂದು, ಈ ಬ್ಲೈಂಡ್ ಮಕ್ಕಳು ಅಂತ ಬಂದ ತಕ್ಷಣ, ಈಗ ಕಣ್ಣು ಅನ್ನೋದಿಲ್ಲ ಅಂದ ತಕ್ಷಣ ಅಭಿನಯ ಬರೋದಿಲ್ಲ. ಯಾವಾಗ ಅಭಿನಯ ಬರೋದಿಲ್ಲ, ನನಗೆ ಅವ್ರಿಗೂ ಬೇರೆ ಥರ ಯೋಚನೆ ಮಾಡಬೇಕಾಗತ್ತೆ. ಸೊ ನಾನು ಆ್ಯಕ್ಚುಲಿ ಇವ್ರದ್ದು ಇಂಟರ್ನ್ಯಾಷನಲ್ ಅಂತ ಅಂದ ತಕ್ಷಣ ಫಸ್ಟ್ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೇಗೆ ಅಭಿನಯ ಮಾಡ್ಬೋದು ಕಣ್ಣಿಲ್ದಾಗೆ ಅಂತ ನಾನು ಪ್ರಯತ್ನ ಮಾಡಿದ್ದೀನಿ ಮನೆಯಲ್ಲಿ. ಸೊ ಆಮೇಲೆ ಅಟ್ಲೀಸ್ಟ್ ಕಾರ್ನರ್ಸ್ ಫೇಸ್ ಎಕ್ಸ್ಪ್ರೆಷನ್ ಮಾಡೋದು, ಒಂದು ಡೀಪಾಗಿ ಎಕ್ಸ್ಪ್ರೆಷನ್ ಮಾಡಬೇಕಾದ್ರೆ ಡೀಪಾಗಿ ನೋಡೋ ಅಂಥದ್ದು, ಕಣ್ಣಿಲ್ದೇ ಹೋದ್ರೂ ಹೇಗೆ ನೋಡ್ಬೋದು ಅಂತ ಬಟ್ಟೆ ಕಟ್ಕೊಂಡು ನಾನು ಪ್ರಯತ್ನ ಮಾಡಿದ್ದೀನಿ. ನಾನು ಎಷ್ಟೋ ಸರಿ ಕಣ್ಣು ಮುಚ್ಕೊಂಡು ನಾನು ಹಿಂಗೆ ನಡೀತೀನಿ. ಆವಾಗ ನನಗೆ ಅರ್ಥ ಆಗುತ್ತೆ, ಓಹೋ ಹೀಗೆ. ಸೊ ಐ ಕ್ಯಾನ್ ಟೆಲ್ ದೆಮ್, ಯಾಕಂದರೆ ಫಸ್ಟ್ ನಾವನ್ನ ಅನುಭವಿಸಿದ್ರೇ ನಾವು ಇನ್ನೊಬ್ಬರು ಹೇಳೋಕ್ಕೆ ಸಾಧ್ಯ. ಹೇಗೆ ಗ್ರೂಪಲ್ಲಿ ಕಲಿಸ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ನೀವೀಗ ನೋಡಿ ಸ್ಪರ್ಶ ಮತ್ತು ಸಂಜ್ಞೆ ಮೂಲಕ ಹೇಳ್ಕೊಡ್ತೀರಾ. ಸೊ ಆ ಮಕ್ಕಳು ರೆಸ್ಪಾನ್ಸ್ ಹೆಂಗಿರುತ್ತೆ ಅಥವಾ ಪ್ರಾಕ್ಟೀಸ್ ಹೆಂಗಿರುತ್ತೆ ಅಂತ ಮಕ್ಕಳಿಗೆ? ಇಂಡಿವಿಜುವಲಿ ಕೊಡಬೇಕು, ಅಟೆನ್ಷನ್ ಕೊಡಲೇಬೇಕು ಇಂಡಿವಿಜುವಲಿ. ಕೆಲವ್ರಿಗೆ ಈಗ ಸ್ವಲ್ಪ ಲಿಂಗರಾಜು ಎಲ್ಲ ಸ್ವಲ್ಪ ಕಲ್ತಿರೋದ್ರಿಂದ ನಾನು ಅವ್ರಿಗೆ ಕಪಿತ್ತ ಹಸ್ತ, ಕಟಕ ಮುಖ ಹಸ್ತ ಅಂತ ಹೇಳಿದ್ರೆ ಅರ್ಥ ಮಾಡ್ತಾರೆ. ಅದೋ ಮುಖ, ಈ ಥರ ರೀತಿಯಲ್ಲಿ ನಾವು ನೃತ್ಯ ಭಾಷೆಯಲ್ಲಿ ಮಾತಾಡ್ಕೊಳ್ತೀವಿ. ಈ ಹೊಸಬರಿಗೆ ಗೊತ್ತಾಗೋದಿಲ್ಲ. ಅವ್ರಿಗೇನು ಮಾಡ್ತೀವಿ, ನಾವು ಹಸ್ತ ತೋರಿಸಿ ಹಸ್ತದಲ್ಲಿ ಪಾಠ ಮಾಡೋದು. ಮೇಯ್ನಾಗಿ ನಮ್ಮ ಕ್ಲಾಸ್ನಲ್ಲಿ ಮೆಡಿಟೇಷನ್ ಮಾಡ್ತೀವಿ, ಧ್ಯಾನ, ಆಮೇಲೆ ಸ್ವಲ್ಪ ಪರಮಾತ್ಮನ ಚಿಂತನೆ. ಸೊ ಇದರೆಲ್ಲ ಒಟ್ಟಿಗೆ ಒಂದು 1.5 or 2 hours ಏನಿದೆಯೋ ಕ್ಲಾಸು, ಅವರು ಎಂಜಾಯ್ ಮಾಡ್ತಾರೆ, ನಾವು ಎಂಜಾಯ್ ಮಾಡ್ತೀವಿ. ಓಕೆ, ತುಂಬ ಮಕ್ಕಳಿಗೆ ನೀವು ಹೇಳಿದ್ರು ಒಂದ್ಸರಿ ಮರ್ತು ಹೋಗ್ಬಿಟ್ಟಿರ್ತೀನಿ. ಬಿಕಾಸ್ ನಾರ್ಮಲ್ ಆಗಿರುವಂಥ ಮಕ್ಕಳಿಗೆ ನೀವು ಪಾಠ ಮಾಡಿ ಬಂದು ಈ ಮಕ್ಕಳಿಗೆ ಹೇಳುವಾಗ ನಿಮಗೆ ಆ ಒಂದು ಮೂಡಿಂದ ಬರೋಕ್ಕೆ ಸ್ವಲ್ಪ ಇದಾಗಿರುತ್ತೆ. ಯಾವಾಗಾದರೂ ಬೇಯೋದಾಗಲಿ ಅಥವಾ ಗದರಿಸೋದಿದೆಯಾ? ಮಕ್ಕಳಿಗೆ ಸಿಟ್ಟು ಮಾಡ್ಕೊಂಡಿರೋದಿದೆಯಾ? ಸಿಟ್ಟು ಮಾಡ್ಕೊಳ್ತೀನಿ, ಇಲ್ಲ ಅಂತ ಹೇಳಲ್ಲ. ಆದಷ್ಟು ಈ ಮಕ್ಕಳಿಗೆ ಜಾಸ್ತಿ ಸಿಟ್ಟು ಮಾಡ್ಕೊಂಡು ಹೇಳಿದ್ರೆ ನೊಂದ್ಕೊತಾರೆ. ನಮಗೂ ಎಲ್ಲೋ ಒಂದು ಕಾರ್ನರ್ ಈ ಮಕ್ಕಳನ್ನ ಬೈಬಾರ್ದು ಅನ್ನೋದಿರುತ್ತೆ. ನಾನು ಆದಷ್ಟು ತಮಾಷೆ ಮಾಡ್ಕೊಂಡು ಪಾಠ ಮಾಡೋದು, ಎಂಜಾಯ್ ಮಾಡೋದು. ಸೊ ಒನ್ಸ್ ಇನ್ ಎ ವೇ ಅವ್ರು ಮರ್ತಾಗ ಒಂಚೂರು ಕಣ್ಣು ಬಿಟ್ಟರೆ ಸಾಕು, ಅರ್ಥ ಮಾಡ್ಕೊಂಡು ಬಿಡ್ತಾರೆ, ಅವ್ರು ನನ್ನ ನೆಗೆಸ್ಬಿಡ್ತಾರೆ. ಸೊ ಈ ರೀತಿ ನಮ್ಮ ಕ್ಲಾಸು ಒಂಥರ ಹೇಗೆ 1 or 2 hour ನಡೆಯುತ್ತೆ ಅನ್ನೋದೇ ಗೊತ್ತಿರಲ್ಲ. ಅವರು ನನ್ನ ಹಚ್ಕೊಂಡಿದ್ದಾರೆ, ನಾನು ಅವ್ರನ್ನ ಹಚ್ಕೊಂಡಿದ್ದೀನಿ. ಒಂಥರ ಗುರು ಶಿಷ್ಯರು ಅಂತಲೂ ಹೇಳ್ಬೋದು, ಒಂಥರ ಫ್ರೆಂಡ್ಲಿಯಾಗೂ ಇದ್ದೀವಿ ನಾವು. ನವರಾತ್ರಿ ಸ್ಪೆಷಲ್ ಏನಾದರೂ ನಿಮ್ಮ ತಂಡದಿಂದ ವಿಶೇಷವಾದಂಥ ಇದಿರುತ್ತಾ? ಅದೇ ಇವಾಗ ಹೈಗಿರಿ ನಂದಿನಿ ಅನ್ನೋದು 2 ವಾರದಲ್ಲೇ ಪಾಪ ಆ ಮಕ್ಕಳು ಪ್ರಾಕ್ಟೀಸ್ ಮಾಡಿರೋದು. ಇದನ್ನು ದಸರಾಗೆ ಅಂತ ಮಾಡ್ತಿದ್ದೀವಿ. ನೆಕ್ಸ್ಟ್ ನವೆಂಬರ್ ಈ ಕಾಂಪಿಟೇಷನ್ ಇದೆ ಕಲ್ಕತ್ತಾದಲ್ಲಿ, ಅದಕ್ಕೆ ನಾನು ಇವ್ರನ್ನ ಪ್ಯೂರ್ ಕ್ಲಾಸಿಕಲ್ ಡಾನ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಹೈಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಕೇಶೃತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೇ ಮೈಸೂರು ನಗರವನ್ನು ಕೊರೆವವಳೇ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೇ ಮೈಸೂರು ನಗರವನ್ನು ಕೊರೆವವಳೇ ಭಕ್ತರನ್ನು ಕರುಣೆಯಲ್ಲಿ ಕಾಯುವವಳೇ ಭಕ್ತರನ್ನು
ಕರುಣೆಯಲಿ ಕಾಯುವವಳೆ ಕಂದ ನೀ ಬಾ ಎಂದು ಕರೆವವಳೆ ಕಂದ ನೀ ಬಾ ಎಂದು ಕರೆವವಳೆ. ತುಂಬ ಖುಷಿ ಆಗ್ತಿದೆ ಹಾಗಾದರೆ ಮಕ್ಕಳು ಈ ಥರ ನಿಮ್ಮ ಸ್ಟೂಡೆಂಟ್ಸ್ ಬೇರೆ ಕಡೆ ಎಲ್ಲ ಪ್ರದರ್ಶನ ಕೊಡ್ತಾ ಇರೋದು ಏನನ್ಸುತ್ತೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗಿಯೂ ಯಾವುದೇ ಗುರುಗೆ ತಮ್ಮ ಮಕ್ಕಳು ಹೆಚ್ಚಿನ ಪ್ರಗತಿ ಬೆಳೀತಾ ಇದ್ದರೆ ಖಂಡಿತವಾಗಿಯೂ ಅದ್ರ ಶ್ರೇಯ ಗುರುಗೆ ಬರುತ್ತೆ ಅಂದ್ಬಿಟ್ಟು ಎಂಥ ಗುರುನೂ ಖಂಡಿತವಾಗಿಯೂ ಖುಷಿ ಪಡ್ತಾರೆ. ನನಗೆ ನನ್ನ ಮಕ್ಕಳು ನನಗಿಂತ ಹೆಚ್ಚು ಸಾಧನೆ ಮಾಡಲಿ ಅಂತಲೇ ನಾನು ಆಸೆ ಪಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ನಮಗೆ ಖುಷಿ ಆಗ್ತಿರೋದು ಏನಪ್ಪ ಅಂದರೆ ಅಂಥ ಮಕ್ಕಳಿಗೆ ಕಲ್ಸೋಕ್ಕೆ ಮನಸ್ಸು ಮಾಡಿದ್ದೀರಾ, ಅಂಥ ಮಕ್ಕಳನ್ನ ಆ ರೀತಿ ಒಂದು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ. ಅವಕ್ಕೆ ಇರುವಂಥ ಸಂಗೀತ ಆಸಕ್ತಿಗೆ ನೀವು ಒಂದು ಬೆಂಬಲ ಕೊಡ್ತಾ ಇದ್ದೀರಲ್ವ, ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ನಮಗೆ ತುಂಬ ಖುಷಿಯಾದ ನಿಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಮಕ್ಕಳು ಎಷ್ಟು ಅದ್ಭುತವಾಗಿ ಪ್ರದರ್ಶನ ನೀಡ್ತಾ ಇದ್ರು ಅಂತ. ಮಕ್ಕಳಲ್ಲಿ ಆ ಒಂದು ಹುಮ್ಮಸ್ ಇರ್ಬೋದು, ಸಂಗೀತ ಕಲಿಬೇಕು ಅನ್ನುವಂಥ ಆಸಕ್ತಿ ಇರ್ಬೋದು, ಅದು ನೋಡಿದ್ರೆ ಎಂಥವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಮಕ್ಕಳ ಒಂದು ವಿಶೇಷತೆ ಏನು ಗೊತ್ತಾ, ಮಕ್ಕಳು ಪ್ರತಿಯೊಬ್ಬರು ಅಂತೆ ನನಗೆ ಏನೋ ಈ ದೌರ್ಬಲ್ಯ ಇದೆ, ನನಗೆ ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಅಥವಾ ನನಗೆ ಮಾತನಾಡೋಕ್ಕೆ ಬರಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ. ತಮ್ಮ ಒಂದು ದೌರ್ಬಲ್ಯನ ಬದಿಗಿಟ್ಟು ತಮ್ಮ ಸಾಧನೆಗೆ ಏನು ದಾರಿ ಇದೆ, ಅದನ್ನು ಯಾವ ರೀತಿ ನಾವು ಮುಂದೆ ಬರ್ಸ್ಕೊಂಡು ಬರ್ಬೋದು ಅನ್ನೋ ಒಂದು ಅದ್ರ ಬಗ್ಗೆ ಚಿತ್ತ ಹರಿಸಿದ್ರು. ಅದಕ್ಕೆ ತಕ್ಕಂತೆ ಬೆಂಬಲ ನೀಡುವಂತಹ ಒಬ್ಬ ಗುರು ಕೂಡ ಸಿಕ್ಕಿದ್ದಾರೆ. ಜಯಲಕ್ಷ್ಮಿ ಅವರು ನಿಜವಾಗ್ಲೂ ಅದ್ಭುತವಾದಂಥ ಒಂದು ಕೆಲಸ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇದು ಇವತ್ತಿನ ಸುಹಾಸಿನಿ. ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಗೀತ ಸಾರಾಯ ಗೀತ ತತ್ವಾಯ ಗೀತ ಗೋತ್ರಾಯ ಧೀಮಹಿ ಗೂಢ ಗುಲ್ಫಾಯ ಗಂಧಮತ್ತಾಯ ಗೋಜಯ ಪ್ರದಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ.